ಹಾಯ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವಯಾನಿಯವರು ಹೇಗೆ ಭೂಮಿನ ಹೊರಗಡೆ ಹಾಕ್ತಾರ ಅಂತ ನೋಡ್ತಾ ಇರಿ. ಇಲ್ಲಿ ಬಂದ್ಬಿಟ್ಟು ದೇವಯಾನಿಯವರು ಏನು ಬಟ್ಟೆ ಪೆಕ್ಕೆಲ್ಲ ಮಾಡ್ತಾ ಇದೀಯಾ ನೀನು ಅಂತೇಳಿ ಕೇಳ್ತಾ ಇರ್ತಾರೆ. ಇಲ್ಲಮ್ಮ ಅದು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ತಡೆದ್ಬಿಟ್ಟು ಹೋ ಮನೆ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ಯಾ ನೀನು, ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದೀಯಾ ಅಂತ ದೇವಯಾನಿಯವರು ಹೇಳ್ತಾರೆ. ಭೂಮಿ ಅದಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ಅವ್ರು ತಡೆದ್ಬಿಟ್ಟು ಕರೆಕ್ಟಮ್ಮ ನೀ ಹೇಳ್ತಿರೋದನ್ನೇ, ನೀವು ಒಂದು ಸ್ವಲ್ಪ ದಿನ ಮನೆ ಬಿಟ್ಟು ಹೋದರೆ ಸರಿಯಾಗಿರುತ್ತೆ ಅಂತೇಳಿ ಮತ್ತೆ ಅವ್ರ ಅತ್ತೆ ಬಂದ್ಬಿಟ್ಟು ನೋಡಮ್ಮ ನೀವು ಊಟ ಮಾಡಿ ಆರಾಮಾಗಿರು, ಮತ್ತು ನೀನು ಹೊರಗಡೆ ಎಲ್ಲಿ ಹೋಗೋಕ್ಕೆ ಹೋಗಬೇಡ, ಊಟ ಮಾಡಿ ರೂಮಲ್ಲಿ ರೆಸ್ಟ್ ಮಾಡ್ತಿರು, ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಹೊರಟೋಗ್ತಾರೆ ಅಲ್ಲಿಂದ. ನೋಡಮ್ಮ ನಿನಗೇನಾದರೂ ಬೇಜಾರಾದರೆ ಒಂದು ಸ್ವಲ್ಪ ಸಾಂಗ್ ಏನಾದರೂ ಕೇಳಿಕೊಂಡು ಆರಾಮಾಗಿರು ನೀನು ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ದೇವಯಾನಿಯವರು ಬಂದ್ಬಿಟ್ಟು ಈ ಥರ ಹೇಳಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಾನು ಅವ್ರು ಹೇಳೋದೇ ಕರೆಕ್ಟು, ಮನೆಯಲ್ಲಿ ನಾ ಇರೋದ್ರಿಂದನೇ ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ನಾನು ಮನೆ ಕೂಡ ಬಿಟ್ಟು ಹೋಗೋದೇ ಕರೆಕ್ಟು ಅಂತೇಳ್ಬಿಟ್ಟು ಮನೆಗೆ ಬಿಟ್ಟು ಹೋಗ್ತೀನಿ, ಆಯಿತು ಅಮ್ಮ ನೀ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹೊರಟೋಗ್ತಾಳೆ. ಆವಾಗ ಅಜಿತ್ ಅವ್ರ ಹತ್ರ ಫೋಟೋದ ಹತ್ರ ಹೋಗ್ಬಿಟ್ಟು, ಅಜಿತ್ ಅವರೇ ನೀವು ತುಂಬ ಒಳ್ಳೆಯವರು, ಹಾಗಾಗಿ ಒಂದೇ ರೂಮಲ್ಲಿ ಗಂಡ ಹೆಂಡತಿ ಇದ್ದರೂ ಕೂಡ ಏನು ತಪ್ಪು ಕೂಡ ನೀವು ಮಾಡದೇ ಇರೋರು, ತುಂಬ ಒಳ್ಳೆಯವರು, ನಿಮ್ಮಂಥವ್ರಿಗೆ ಜೊತೇಲಿ ಇರೋಕ್ಕೆ ನನಗೆ ಅದೃಷ್ಟ ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಭೂಮಿ. ಹೇಳ್ತಿರ್ಬೇಕಾದ್ರೆ ನೋಡು ಭೂಮಿ ಮಾಡಿರೋ ಪ್ರೀತಿನೆಲ್ಲ ನೆನೆಸ್ಕೊಳ್ತಾ ಇರ್ತಾಳೆ ಅಮ್ಮ, ಮತ್ತು ನೀವು ತುಂಬ ಒಳ್ಳೆಯವರು, ಹೂವೆಲ್ಲ ಮುಡಿಸಿರೋದೆಲ್ಲ ನೆನೆಸ್ಕೊಳ್ತಾ ಇರ್ತಾಳೆ ಭೂಮಿ. ನನಗೆಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನಿಮ್ಮ ಮನೆಯವರು ಕೂಡ ತುಂಬಾ ಪ್ರೀತಿ ಕೊಟ್ಟಿದ, ಅದಕ್ಕೆ ಅಗತ್ಯದ ಆದವಳು ಅಲ್ಲ ನಾನು, ಹಾಗಾಗಿ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಸಾಹೇಬ್ರೆ, ನಂದೇನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಸಾಹೇಬ್ರೆ ಅಂತೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಸಾಹೇಬರು ಕೂಡ ಇದರಲ್ಲಿಂದ ಬರ್ತಾ ಇರ್ತಾರೆ, ಮತ್ತು ಭೂಮಿ ನೆನೆಸ್ಕೊಳ್ತಾ ಇರ್ತಾಳೆ. ಗಿಫ್ಟ್ ಎಲ್ಲ ತೊಗೊಂಬಂದಿರೋದು ಬಟ್ಟೆಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು, ಸಾಹೇಬರು ತುಂಬ ಒಳ್ಳೆಯವರು, ಅಂಥವ್ರಿಗೆ ನಾನು ಮೋಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೊರಟೋಗ್ತಾಳೆ. ಅಲ್ಲಿಂದ ಪೊಲೀಸವರು ಕೂಡ ಬರ್ತಾರೆ. ಭೂಮಿನ ಒಂದು ಸಲ ಆದರೂ ನಾವು ಮನೆಯಿಂದ ನೋಡ್ಕೊಂಡು ಬರೋಣ ಬಾ ಅಂತೇಳ್ಬಿಟ್ಟು ಅಲ್ಲಿರೋ ಪೊಲೀಸವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಬರ್ತಾ ಇರ್ತಾರೆ ಬೈಕಲ್ಲಿ. ಅಷ್ಟೊತ್ತಿಗೆ ಭೂಮಿ ಕೂಡ ಅರ್ಬಿಯಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ತಾನು ಕೂಡ ರೋಡಲ್ಲಿ ಬರ್ತಾಳೆ. ಇಬ್ಬರು ಗಾಡಿ ಪಂಚರ್ ಆಗಿರೋದ್ರಿಂದ ರೋಡಲ್ಲೇ ಇರ್ತಾರೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್